ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಗೃಹ ಸಂಗತಿಗೆ. ಯಾರೆಲ್ಲ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ಆದಷ್ಟು ಬೇಗ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏಲಕ್ಕಿಯನ್ನು ಶಿವಲಿಂಗಕ್ಕೆ ಅರ್ಪಿಸಿದರೆ ಕ್ಷಣದಲ್ಲೇ ಈ ಸಮಸ್ಯೆಗಳೆಲ್ಲ ಮಾಯ ಅಂತ ಹೇಳಲಾಗಿದೆ. ಹೌದು, ಶಾಸ್ತ್ರ ಪುರಾಣದಲ್ಲಿ ಉಲ್ಲೇಖವಾಗಿರೋ ಪ್ರಕಾರ ಏಲಕ್ಕಿಗೆ ಮಹತ್ವಪೂರ್ಣವಾದ ಮಹತ್ವತೆ ಇದೆ. ಹಾಗಾಗಿ ಏನು ಮಾಡಿದರೆ ಉತ್ತಮ ಎಂಬುದನ್ನಾಗಿ ಹೇಳ್ತಿದ್ದೇನೆ. ಆದಷ್ಟು ಬೇಗ ನಮ್ಮ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಶಿವಲಿಂಗಕ್ಕೆ ವಿವಿಧ ವಸ್ತುಗಳನ್ನು ಅರ್ಪಿಸುವ ಮೂಲಕ ಶಿವ ಪೂಜೆಯನ್ನು ಮಾಡಲಾಗುತ್ತದೆ. ಆದರೆ ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸುವುದರ ಪ್ರಯೋಜನವೇನು ಗೊತ್ತೇ? ಏಲಕ್ಕಿಯನ್ನು ಶಿವಲಿಂಗಕ್ಕೆ ಯಾವ ರೀತಿಯಾಗಿ ಅರ್ಪಿಸಬೇಕು ಮತ್ತು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸುವಾಗ ಯಾವ ಶಿವಮಂತ್ರವನ್ನು ಪಠಿಸಬೇಕು ಎಂಬುದನ್ನಾಗಿ ಹೇಳಿಕೊಡುತ್ತಿದ್ದೇನೆ. ಹಾಗಾಗಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಶಿವನನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾವು ಅವನಿಗೆ ವಿವಿಧ ರೀತಿಯ ವಸ್ತುಗಳನ್ನು ಅರ್ಪಿಸುತ್ತೇವೆ. ಉದಾಹರಣೆಗೆ ನೀರಾಗಿರಬಹುದು, ಹಾಲಾಗಿರಬಹುದು, ಬಿಲ್ವೆ ಪತ್ರೆ ಎಲೆಯಾಗಿರಬಹುದು ಅಥವಾ ಎಕ್ಕದ ಹೂವುಗಳಾಗಿರಬಹುದು ಇತ್ಯಾದಿ ವಸ್ತುಗಳು ಶಿವಲಿಂಗಕ್ಕೆ ಅರ್ಪಿಸುವ ಮೂಲಕ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ಆದರೆ ಶಿವಪುರಾಣದಲ್ಲಿ ಶಿವಲಿಂಗಕ್ಕೆ ಹಸಿರು ಬಣ್ಣದ ಏಲಕ್ಕಿಯನ್ನು ಅರ್ಪಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುದನ್ನಾಗಿ ತಿಳಿಯೋಣ. ಶಿವಲಿಂಗಕ್ಕೆ ಏಲಕ್ಕಿ ಅರ್ಪಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುದು ನಿಮಗೆ ತಿಳಿಯದೇ ಇದ್ದರೆ ಈ ವಿಡಿಯೋ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ದೂರ ಆಗುವುದು. ಹೌದು, ವೈವಾಹಿಕ ಪತಿ ಪತ್ನಿಯರ ನಡುವೆ ಪದೇ ಪದೇ ಜಗಳಗಳು ಸೃಷ್ಟಿಯಾಗುತ್ತಿದ್ದರೆ ಅಥವಾ ಮದುವೆಯಲ್ಲಿ ಅಡೆತಡೆಗಳು ವಿಳಂಬಗಳು ಉಂಟಾಗುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನೀವು ಸೋಮವಾರದ ದಿನದಂದು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಮತ್ತು ಸ್ವಲ್ಪ ಜೇನುತುಪ್ಪವನ್ನು ಅರ್ಪಿಸಬೇಕು. ಏಲಕ್ಕಿಯ ಸುವಾಸನೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು, ಜಗಳಗಳನ್ನು, ಮನಸ್ತಾಪಗಳನ್ನು ತಣ್ಣಗಾಗಿಸುತ್ತದೆ. ಇದು ಸಂಬಂಧಗಳಲ್ಲಿ ಮಾಧುರ್ಯವನ್ನು ಕಾಪಾಡುತ್ತದೆ, ಸಹಾಯ ಮಾಡುತ್ತದೆ. ಕೆಲಸದಲ್ಲಿ ಸಮಸ್ಯೆಗಳಿಂದ ಮುಕ್ತಿ. ಕೆಲವೊಮ್ಮೆ ನಾವು ಕಠಿಣ ಪರಿಶ್ರಮ ಅಥವಾ ಅಗತ್ಯಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡಿದಾಗ ಕೂಡ ನಮಗೆ ಅದರಿಂದ ಬಯಸಿದ ಫಲಿತಾಂಶಗಳು ಸಿಗುವುದಿಲ್ಲ. ಕೆಲಸಗಳಲ್ಲಿ ಅಡೆತಡೆಗಳು ಉಂಟಾಗುತ್ತದೆ, ಸಮಸ್ಯೆಗಳು ಸೃಷ್ಟಿಯಾಗುತ್ತದೆ. ಏನು ಮಾಡಿದರೂ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ಅದಕ್ಕೆ ನಿಂತು ಹೋಗೋ ಕೆಲಸ ಎಲ್ಲ ಮುಂದುವರಿಯುತ್ತೆ ಅಂತ ಹೇಳಲಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸಿ. ಶಿವಲಿಂಗಕ್ಕೆ ಅರ್ಪಿಸಿದ ಈ ಏಲಕ್ಕಿಯನ್ನು ಪ್ರಸಾದವಾಗಿ ತೆಗೆದುಕೊಳ್ಳಬೇಕು. ಇಲ್ಲಿ ನೀವು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸುವಾಗ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪಠಿಸಬೇಕು. ಇದು ನಿಮ್ಮ ಮಾರ್ಗದಿಂದ ಅಪರಿಚಿತ ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಮಕ್ಕಳಲ್ಲಿ ಜ್ಞಾನ ಬುದ್ಧಿವಂತಿಕೆ ವೃದ್ಧಿಯಾಗುವುದು. ಮಕ್ಕಳು ಬುದ್ಧಿವಂತರಾಗಲು ಗಣೇಶನನ್ನು ಮಾತು ಮತ್ತು ಬುದ್ಧಿವಂತಿಕೆಯನ್ನು ದೇವರು ಎಂದು ಪರಿಗಣಿಸಲಾಗುತ್ತದೆ. ಗಣೇಶ ಅನುಗ್ರಹದಿಂದ ವ್ಯಕ್ತಿಯ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ. ಅಧ್ಯಯನದಲ್ಲಿ ಹಿನ್ನಡೆಯನ್ನು ಎದುರಿಸುತ್ತಿರುವ ವಿದ್ಯಾರ್ಥಿಗಳು, ಮಾತಿನಲ್ಲಿ ದುರ್ಬಲತೆ ಹಾಗೂ ತೊದಲುವಿಕೆಯನ್ನು ಎದುರಿಸುತ್ತಿರುವ ಮಕ್ಕಳು ಇದರಿಂದ ಹೊರಬರಲು ನೀರಿಗೆ ಏಲಕ್ಕಿಯನ್ನು ಸೇರಿಸಿ ಶಿವಲಿಂಗಕ್ಕೆ ಅರ್ಪಿಸಿ ಅಭಿಷೇಕವನ್ನಾಗಿ ಮಾಡಿ. ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಸ್ಮರಣ ಶಕ್ತಿ ಹೆಚ್ಚಾಗುತ್ತದೆ, ಮಾನಸಿಕ ಒತ್ತಡವನ್ನು ನಿವಾರಿಸುತ್ತದೆ. ಏಲಕ್ಕಿ ಮೂಲತಃ ತಂಪನ್ನು ನೀಡುವ ಶಕ್ತಿ ಹೊಂದಿರುವ ವಸ್ತುವಾಗಿದೆ. ಅಂತಹ ಸಂದರ್ಭದಲ್ಲಿ ನಾವು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸುವುದರಿಂದ ಮಾನಸಿಕ ಒತ್ತಡ ಕಡಿಮೆಯಾಗುವುದು, ಸೌಮ್ಯ ಸ್ವಭಾವವನ್ನು ಕಾಪಾಡಿಕೊಳ್ಳುವುದು. ನೀವು ಯಾವುದೇ ಕಾರಣವನ್ನು ಅಥವಾ ಉದ್ದೇಶವನ್ನು ಇಟ್ಟುಕೊಂಡು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸುತ್ತಿದ್ದರೆ ಮೊದಲು ಶಿವಲಿಂಗಕ್ಕೆ ಶುದ್ಧ ನೀರು ಅಥವಾ ಪಂಚಾಮೃತವನ್ನು ಅರ್ಪಿಸಿ. ನಂತರ ಇಲ್ಲಿಯೂ ಹಾಳಾಗದ ಅಥವಾ ಮುರಿಯದ ಏಲಕ್ಕಿಯನ್ನು ಅರ್ಪಿಸಿ. ತದನಂತರ ಅರ್ಪಿಸುವಾಗ ಶಿವನನ್ನು ಧ್ಯಾನಿಸುತ್ತಾ ಅರ್ಪಿಸಬೇಕು ಎಂಬುದನ್ನಾಗಿ ಗಮನದಲ್ಲಿ ಇಟ್ಟುಕೊಂಡು ಮಾಡಿ. ಬಡತನವನ್ನು ತೆಗೆದುಹಾಕುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏಲಕ್ಕಿಯು ಸಂಪತ್ತು, ಐಷಾರಾಮಿ ಮತ್ತು ಪ್ರೀತಿಯ ಪ್ರತಿನಿಧಿಸುವಂತಹ ಗ್ರಹವಾದ ಶುಕ್ರನೊಂದಿಗೆ ಸಂಬಂಧವನ್ನು
ಹೊಂದಿದಂಥ ವಸ್ತುವಾಗಿದೆ. ನೀವು ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸುವುದರಿಂದ ಅದು ನಿಮ್ಮ ಜಾತಕದಲ್ಲಿ ಶುಕ್ರದೋಷ ತೆಗೆದುಹಾಕಿ ಶುಕ್ರನ ಸ್ಥಾನವನ್ನು ದೃಢಗೊಳಿಸುತ್ತದೆ. ಶಿವಲಿಂಗವನ್ನು ಪೂಜಿಸಿ ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸುವುದರಿಂದ ಅದು ಮನೆಯ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚುತ್ತದೆ, ಬಡತನವನ್ನು ತೆಗೆದುಹಾಕುತ್ತದೆ. ನೀವು ಹಣಕಾಸಿನ ಸಮಸ್ಯೆಗಳಿಂದ ತೊಂದರೆ ಒಳಗಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸುವುದರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಶಿವಲಿಂಗಕ್ಕೆ ಏಲಕ್ಕಿ ಅರ್ಪಿಸಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಮುಕ್ತರಾಗಿ ಎಂಬುದು ಹೇಳಲಾಗಿದೆ. ಸಾಕಷ್ಟು ಪ್ರಯೋಜನಕರವಾಗಿರುವ ಏಲಕ್ಕಿ ಅತ್ಯಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಹತ್ವಪೂರ್ಣವಾದ ಸ್ಥಾನವನ್ನು ಉಲ್ಲೇಖವಾಗಿ ಇಟ್ಟಿಸಿಕೊಂಡಿದೆ. ಹಾಗಾಗಿ ಏಲಕ್ಕಿಯನ್ನು ಮನೆಯಲ್ಲಿ ಬಳಸುವುದರಿಂದ ಅತ್ಯಂತ ಶುಭ ಫಲ ಸಿಗುತ್ತೆ. ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು ಏಲಕ್ಕಿ ಸಹ. ಏಲಕ್ಕಿ ಶಿವಲಿಂಗಕ್ಕೆ ಅರ್ಪಿಸಿದರೆ ಕ್ಷಣದಲ್ಲಿ ಎಲ್ಲ ಸಮಸ್ಯೆಗಳು ಮಾಯ ಆಗುತ್ತೆ ಎಂಬುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಶಿವಲಿಂಗಕ್ಕೆ ವಿವಿಧ ವಸ್ತುಗಳನ್ನು ಅರ್ಪಿಸುವ ಮೂಲಕ ಶಿವ ಪೂಜೆಯನ್ನು ಮಾಡಲಾಗುತ್ತದೆ. ಆದರೆ ಶಿವಲಿಂಗಕ್ಕೆ ಏಲಕ್ಕಿಯನ್ನು ಅರ್ಪಿಸುವುದರ ಪ್ರಯೋಜನ ಇಷ್ಟೆಲ್ಲ ಲಾಭಗಳು ಇವೆ. ಏಲಕ್ಕಿಯನ್ನು ಶಿವಲಿಂಗಕ್ಕೆ ಯಾವ ರೀತಿಯಾಗಿ ಅರ್ಪಿಸಬೇಕು ಎಂಬುದನ್ನಾಗಿ ತಿಳಿದುಕೊಂಡಿದ್ದೀರಾ. ಬನ್ನಿ, ಈ ನಮ್ಮ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾಗಿದೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.